ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಕ್ಟೋಬರ್ 22, 2008 ಸತೀಶ್ ಧವನ್ ಉಡಾವಣಾ ಕೇಂದ್ರದಿಂದ ನಭಕ್ಕೆ ಚಿಮ್ಮಿದ BSLV ಗಗನ್ ನೌಕೆ ಚಂದ್ರನತ್ತ ಸಾಗಿತ್ತು. ಈ ಮೂಲಕ ಮೊಟ್ಟಮೊದಲ ಬಾರಿಗೆ ಭಾರತವು ಆಕಾಶದಲ್ಲಿ ಹಾಲಿನಂತೆ ಹೊಳೆಯುವ ಶಶಿಯ ಅಂಗಳಕ್ಕೆ ಹೊರಟಿತ್ತು. ಅಂಥದ್ದೊಂದು ದೊಡ್ಡ ಯೋಜನೆಯನ್ನು ಮಾಡಲು ನಮ್ಮಲ್ಲಿ ಅನುಭವ ಇರಲಿಲ್ಲ ನಿಜ, ಆದರೆ ನಮ್ಮಲ್ಲಿ ಬುದ್ಧಿವಂತಿಕೆ ಇತ್ತು. ವಿಶೇಷ ಏನು ಅಂದರೆ, ಚಂದ್ರಯಾನ 1ರಲ್ಲಿ ಭಾರತ ತನ್ನದೇ ಆದ ತಂತ್ರಜ್ಞಾನವನ್ನು ಬಳಸಿತ್ತು. ಹೆಮ್ಮೆಯ ವಿಚಾರ ಏನು ಅಂದರೆ, ನಾವು ಚಂದ್ರಯಾನ 1 ಯಶಸ್ವಿಯಾಗಿ ಪೂರೈಸಿದ್ದೇವೆ. ಅಷ್ಟೇ ಯಾಕೆ, ಚಂದ್ರಯಾನ 2 ಕೂಡ ಯಶಸ್ವಿಯಾಗಿದೆ. ಚಂದ್ರಯಾನ 1 ಮೂಲಕ ಚಂದ್ರನನ್ನು ತಲುಪಿದ 4ನೇ ದೇಶವಾಗಿ ಭಾರತ ಹೊರಹೊಮ್ಮಿತ್ತು. ಇದೇ ಚಂದ್ರಯಾನವು ಐತಿಹಾಸಿಕ ಮಾಹಿತಿಯನ್ನು ಜಗತ್ತಿಗೆ ನೀಡಿತ್ತು. ಈ ಮಾಹಿತಿಯನ್ನು ನೋಡಿ ಇಡೀ ವಿಶ್ವವೇ ದಂಗಾಗಿತ್ತು. ಅದೇನು ಅಂದರೆ, ಚಂದ್ರನ ಅಂಗಳದಲ್ಲೂ ಮಳೆ ಆಗುತ್ತೆ ಅನ್ನೋದು. ಇನ್ನು ಇದು ಸಾಧ್ಯನಾ? ನಿಜವಾಗ್ಲೂ ಚಂದ್ರನಲ್ಲಿ ಮಳೆಯಾಗುತ್ತದಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ಚಂದ್ರನ ಅಧ್ಯಯನದ ಬಗ್ಗೆ ಈ ಇತಿಹಾಸವನ್ನು ನೀವು ನೋಡಲೇಬೇಕು. ಇನ್ನು 1960ರಂದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ರೇಂಜರ್ ಪ್ರೋಗ್ರಾಮನ್ನು ಆರಂಭಿಸಿತ್ತು. ಗಗನ್ ನೌಕೆಯನ್ನು ಕಕ್ಷೆಗೆ ಸೇರಿಸುವುದು ಇದರ ಪ್ರಮುಖ ಉದ್ದೇಶವಾಗಿತ್ತು. ತುಂಬಾ ಹತ್ತಿರದಿಂದ ಫೋಟೋ ತೆಗೆಯುವುದು ಮತ್ತು ಚಂದ್ರನ ಬಗ್ಗೆ ಅಧ್ಯಯನ ನಡೆಸುವುದು ಇದರ ಮತ್ತೊಂದು ಉದ್ದೇಶ. ಈ ಯೋಜನೆಯ ಅಂದಿನ ಬಜೆಟ್ $170 ಮಿಲಿಯನ್. ಸ್ನೇಹಿತರೆ, ಇನ್ನು ನಿಮಗೆ ಗೊತ್ತಿರಲೇಬೇಕಾದ ವಿಷಯ ಏನು ಅಂದರೆ, ನಾಸಾ ಈ ಯೋಜನೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ಬಾರಿ ವಿಫಲವಾಗಿರುತ್ತದೆ. 7ನೇ ಬಾರಿಗೆ ಚಂದ್ರಯಾನ ಮಾಡುವುದರಲ್ಲಿ ಯಶಸ್ವಿಯಾಗಿರುತ್ತದೆ. 1964 ಜುಲೈ 28ರಂದು ನಾಸಾದ ರೇಂಜರ್ 7 ಉಪಗ್ರಹವು ಚಂದ್ರನ ಕಕ್ಷೆಗೆ ತಲುಪಿತ್ತು. ಈ ಉಪಗ್ರಹ ಮೊದಲ ಬಾರಿಗೆ ಚಂದ್ರನ ಫೋಟೋ ತೆಗೆದು ಭೂಮಿಗೆ ಕಳುಹಿಸಿತ್ತು. ಇದಾದ ನಂತರ ಅಮೆರಿಕ ತುಂಬ ಸಲ ಚಂದ್ರನ ಅಂಗಳಕ್ಕೆ ಹೋಗಿ ಬಂದಿದೆ. ಕೆಲವೊಂದು ಸಂಶೋಧನೆಗಳನ್ನು ಮಾಡಿದೆ. ಇನ್ನು ಕೆಲವು ಸಂಶೋಧನೆಗಳ ಬಳಿಕ ಒಂದು ಅಚ್ಚರಿಯ ಮಾಹಿತಿ ಹೊರಬರುತ್ತದೆ. ಅದೇನು ಅಂದರೆ, ಚಂದ್ರನಲ್ಲಿ ನೀರಿದೆ ಅಂತ. ಈ ವಾದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಸಿಕ್ಕಿರುವುದಿಲ್ಲ. ಆದರೆ 2008ರಲ್ಲಿ ಭಾರತವು ನಡೆಸಿದ ಚಂದ್ರಯಾನದಲ್ಲಿ ಚಂದ್ರನ 2 ಧ್ರುವಗಳಲ್ಲಿ ನೀರಿನ ಅಂಶ ಇದೆ ಎನ್ನುವುದಕ್ಕೆ ಸಾಕ್ಷಿಗಳು ಸಿಗುತ್ತವೆ. ಆದರೆ ನಾಸಾ ಮಾತ್ರ ಭಾರತ ಈ ಸಾಕ್ಷ್ಯವನ್ನು ಆರಂಭದಲ್ಲಿ ಒಪ್ಪುವುದಿಲ್ಲ. ಆದರೆ 2009ರಲ್ಲಿ ಅಮೆರಿಕ ಲೂನಾರ್ ರೆಕಗ್ನೈಸೇಷನ್ ಆರ್ಬಿಟರ್ ಮೂಲಕ ಚಂದ್ರನ ಧ್ರುವಗಳಲ್ಲಿ ಮ್ಯಾಪಿಂಗ್ ಮಾಡುತ್ತದೆ. ಆ ಸಂದರ್ಭದಲ್ಲಿ ಚಂದ್ರನಲ್ಲಿ ನೀರಿನ ಅಂಶವಿರುವುದು ದೃಢವಾಗುತ್ತದೆ. ಭಾರತವು ನೀಡಿದ ಸಾಕ್ಷ್ಯ ನಿಜ ಆಗುತ್ತೆ. ನಂತರ ಅಮೆರಿಕ ಲ್ಯಾಡಿ ಎನ್ನುವ ಉಪಗ್ರಹವನ್ನು ಉಡಾವಣೆ ಮಾಡುತ್ತದೆ. ಈ ಉಪಗ್ರಹವು ಕೂಡ ಚಂದ್ರನಲ್ಲಿ ನೀರಿನ ಅಂಶವು ಇದೆ ಎನ್ನುವುದನ್ನು ಪತ್ತೆ ಹಚ್ಚುತ್ತದೆ. ಹಾಗಾದರೆ ಚಂದ್ರನಲ್ಲಿ ಇರುವ ಈ ನೀರು ಎಲ್ಲಿಂದ ಬಂತು? ಚಂದ್ರನಲ್ಲಿ ಯಾವುದೇ ಸಮುದ್ರ ಇಲ್ಲ, ಯಾವ ನದಿಯೂ ಸಹ ಇಲ್ಲ, ಆಕಾಶದಲ್ಲಿ ಮೋಡವೂ ಇಲ್ಲ. ಹಾಗಾದರೆ ನೀರು ಎಲ್ಲಿಂದ ಬಂತು ಅಂದರೆ, ಇದಕ್ಕೆ ಉತ್ತರವು ರೋಚಕವಾಗಿರುತ್ತದೆ. ನಿಮಗೆಲ್ಲ ಉಲ್ಕೆಗಳ ಬಗ್ಗೆ ಗೊತ್ತಿರಬಹುದು. ಈ ಉಲ್ಕೆಗಳಿಗೆ ಉದ್ದನೆಯ ಬಾಲ ಇರುತ್ತದೆ. ಈ ಉಲ್ಕೆ ಭೂಮಿಯ ವ್ಯಾಪ್ತಿಗೆ ಬಂದಾಗ ಸುಡುತ್ತದೆ. ಇದನ್ನು ನಾವು ಉಲ್ಕಾಪಾತ ಎಂದು ಕರೆಯುತ್ತೇವೆ. ಇದೇ ರೀತಿ ಚಂದ್ರನಲ್ಲೂ ಉಲ್ಕಾಪಾತ ಆಗುತ್ತದೆ. ಹೀಗೆ ಉಲ್ಕಾಪಾತವಾದಾಗ ಚೂರುಗಳು ಚಂದ್ರನ ಅಂಗಳಕ್ಕೆ ಅಪ್ಪಳಿಸುತ್ತವೆ. ಇಲ್ಲಿ ಮತ್ತೊಂದು ವಿಶೇಷವೂ ಕೂಡ ಇದೆ. ಚಂದ್ರನ ಮೇಲ್ಮೈಯಿಂದ ಸ್ವಲ್ಪ ಅಡಿಯ ಕೆಳಗೆ ನೀರು ಇರುತ್ತದೆ. ಹೀಗೆ ಉಲ್ಕಾಪಾತ ಆದಾಗ ಅಲ್ಲಿ ಗುಂಡಿ ಬೀಳುತ್ತದೆ. ಹೀಗೆ ಉತ್ಪತ್ತಿಯಾದ ಗುಂಡಿಯಿಂದ ನೀರು ಹೊರಬರುತ್ತದೆ. ಹೀಗೆ ಹೊರಬಂದ ನೀರು ಅಂತರಿಕ್ಷ ಸೇರಿಕೊಳ್ಳುತ್ತದೆ. ಇದೇ ನೀರನ್ನು ಅಮೆರಿಕದ ಲ್ಯಾಡಿ ಉಪಗ್ರಹವು ಪತ್ತೆ ಹಚ್ಚುತ್ತದೆ. ಮುಂದೆ ಸಂಶೋಧನೆಗಳು ನಡೆದಾಗ ಕೇವಲ ಧ್ರುವಗಳಲ್ಲಿ ಮಾತ್ರವಲ್ಲ, ಚಂದ್ರನ ಎಲ್ಲ ಭಾಗಗಳಲ್ಲಿ ನೀರಿದೆ ಎನ್ನುವ ಅಂಶ ಪತ್ತೆಯಾಗುತ್ತದೆ. ಆದರೆ ನೀರಿನ ಅಂಶ ಮಾತ್ರ ತುಂಬ ಕಡಿಮೆ ಪ್ರಮಾಣದಲ್ಲಿ ಇದೆ. ಏನೇ ಆದರೂ ನೀರು ನೀರೇ ತಾನೇ. ಇದರಲ್ಲಿ ಹೆಮ್ಮೆ ಪಡುವ ವಿಚಾರ ಏನು ಅಂದರೆ, ಚಂದ್ರನಲ್ಲಿ ನೀರಿದೆ ಅನ್ನುವುದಕ್ಕೆ ಮೊದಲು ಪತ್ತೆ ಹಚ್ಚಿದ್ದು ನಮ್ಮ ಭಾರತದ ಇಸ್ರೋ. ಈಗ ಅಮೆರಿಕದ ನಾಸಾ ಸೇರಿದಂತೆ ಹಲವು ದೇಶಗಳು ಇದರ ಬಗ್ಗೆ ಸಂಶೋಧನೆ ನಡೆಸುತ್ತಿವೆ. ನಮ್ಮ ಇಸ್ರೋದ ಈ ಸಾಧನೆಗೆ ಒಂದು ಸಲಾಂ ಹೇಳಲೇಬೇಕು. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳಲು ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.